ಪ್ರಸಂಗಿಗಳ ಪುಸ್ತಕ 5ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯ. ಪ್ರಸಂಗಿಗಳ ಪುಸ್ತಕ 5ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯ. ಸಿಕ್ಕದವರು ಆಮೇನ್ ಹೇಳ್ರಿ. ಆಮೇನ್. ಓದೋಣ. ನೀನು ದೇವರಿಗೆ ಅರಿಕೆಯನ್ನು ಕಟ್ಟಿದರೆ ಅದನ್ನು ತೀರಿಸಲು ತಡ ಮಾಡಬೇಡ. ಆತನ ಮೂಢರಿಗೆ ಒಲಿಯನು. ನಿನ್ನ ಅರಿಕೆಯನ್ನು ಒಪ್ಪಿಸು. ನೀನು ಅರಿಸಿಕೊಂಡು ತೀರಿಸದೇ ಇರುವುದಕ್ಕಿಂತ ಅರಿಕೆ ಮಾಡಿಕೊಳ್ಳದೆ ಇರುವುದು ವಾಸಿ. ಇನ್ನು ಧರ್ಮೋಪದೇಶ ಕಾಂಡ ಪುಸ್ತಕ 23:21. ನಿಮ್ಮ ದೇವರಾದ ಯೆಹೋವನಿಗೆ ಅರಿಕೆ ಮಾಡಿದ ಮೇಲೆ ಅದನ್ನು ತಡ ಮಾಡದೆ ತೀರಿಸಬೇಕು. ಆತನು ತಪ್ಪದೆ ಅದನ್ನು ವಿಚಾರಿಸುವೆನು. ತೀರಿಸದೆ ಹೋಗುವುದು ಪಾಪ. ಪ್ರಾರ್ಥನೆ ಮಾಡೋಣ. ಪರಲೋಕವನ್ನು ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ, ನಿತ್ಯನ ತಂದೆ, ಈ ವಾಕ್ಯಗಳನ್ನು ನೀನು ಕೈಲಿ ಕೊಡ್ತೇನೆ. ನಿನ್ನ ಜನರೊಟ್ಟಿಗೆ ನೀನು ಮಾತನಾಡು. ಮಹತ್ವ ನಿನಗೆ ಮಾತ್ರ. ಮಹಿಮೆಯಲ್ಲಿ ರಾಜನು ನೀನು. ಈ ವಾಕ್ಯಗಳನ್ನು ನೀ ಕೇಳುವ ಜನರ ಹೃದಯಗಳಲ್ಲಿ ನೀನು ಮಾತನಾಡು. ನಿನ್ನೊಟ್ಟಿಗೆ ಇನ್ನೂ ಹತ್ತಿರವಾಗುವುದಕ್ಕೆ ಕೃಪೆಯನ್ನು ದಯಪಾಲಿಸು. ಯೇಸುವಿನ ನಾಮದಲ್ಲಿ ಬೇಡ್ತಾನೆ. ಜನ ಗಟ್ಟಿಯಾಗಿ ಹೇಳ್ರಿ ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ಪಕ್ಕದಲ್ಲಿರೋ ಕೈ ಕೊಟ್ಟು ಮುಖ ನೋಡಿ ನಗನಗ್ತಾ ಹೇಳ್ರಿ, ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಹೇಳ್ರಿ. ಕುಳಿತುಕೊಳ್ಳೋಣ. ಇವತ್ತಿನ ನನ್ನ ಸಂದೇಶದ ಭಾಗ ಕೀಪಿಂಗ್ ದ ಕವನೆಂಟ್ ವಿತ್ ಗಾಡ್. ದೇವರೊಂದಿಗಿನ ಒಡಂಬಡಿಕೆಯನ್ನು ಪಾಲಿಸು. ಸತ್ಯವೇದ ಗ್ರಂಥದಲ್ಲಿ 3 ಯೋಹಾನ ಪತ್ರಿಕೆ, 3 John chapter 1 and 2, chapter 1 verse 2, 1ನೇ ಅಧ್ಯಾಯ 2ನೇ ವಾಕ್ಯ. ಪಾಸ್ಟರ್ ರಾಜು ಅವರು ಬರ್ತ್ಡೇ ಪ್ರೇಯರ್ ಮಾಡಿದಾಗ ಅದನ್ನೇ ಉಚ್ಚರಿಸಿದ್ರು. ಏನಂತ ಉಚ್ಚರಿಸಿದ್ರು? ನೀನು ಆತ್ಮದ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯಗಳಲ್ಲಿಯೂ, ಗಟ್ಟಿಯಾಗಿ ಹೇಳ್ರಿ, ಎಲ್ಲ ವಿಷಯಗಳಲ್ಲೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ದೇವ ಮಕ್ಕಳ ಜೀವನ ಎಲ್ಲ ಮಂಡಳದಲ್ಲೂ ಸುಕ್ಷೇಮವಾಗಿರಬೇಕು. ಆಮೇನ್. ಈ ಒಡಂಬಡಿಕೆ, ಅರಿಕೆ, ವಾಗ್ದಾನ, ಪ್ರತಿಷ್ಠೆ, ತೀರ್ಮಾನ ಇದೆಲ್ಲ ಒಂದು ಆತ್ಮಿಕ ಯುದ್ಧಕ್ಕೆ ಕನೆಕ್ಟ್ ಆಗಿದೆ. ಸ್ಪಿರಿಚುವಲ್ ವಾರ್ಫೇರ್ಗೆ ಕನೆಕ್ಟ್ ಆಗಿರುವಂಥದ್ದು. ಸಮ್ಟೈಮ್ಸ್ ಶತ್ರುವಾದವನು ನಿಮ್ಮ ಹಣಕಾಸಿನ ವಿಷಯದಲ್ಲಿ ನಿಮ್ಮನ್ನು ಮುಗ್ಗಟ್ಟಿಗೆ ಸೇರಿಸೋದು, ಬಡತನದಲ್ಲಿ, ದಾರಿದ್ರ್ಯದಲ್ಲಿ ನೀವು ಆಶೀರ್ವಾದ ಕಾಣದೆ, ಏಳಿಗೆ ಕಾಣದಂತೆ ತಡೆ ಹಿಡಿಯೋದು ಶತ್ರುವಿನ ಪ್ರಧಾನ ಪಾತ್ರವಾಗಿರುತ್ತೆ. ಈ ನಡುವೆ ಇರಾನ್ ಮತ್ತು ಅಮೇರಿಕದ ಯುದ್ಧ ನಾವು ನೋಡ್ತಾ ಇದ್ವಿ. ಇಸ್ರಾಯೇಲ್, ಅಮೇರಿಕ, ಇರಾನ್ ದೇಶಗಳ ನಡುವಿನ ಯುದ್ಧವನ್ನು ಗಮನಿಸ್ತಾ ಇದ್ದೇವೆ. ಈ ಯುದ್ಧದ ಸ್ಟ್ರಾಟಜಿಗಳನ್ನು ನೀವು ಸ್ವಲ್ಪ ನೋಡಿದ್ರೆ, ಪ್ರಧಾನವಾಗಿ ಅಮೇರಿಕದವರು ಇರಾನಿನವರಿಗೆ ಧಮಕಿ ಹಾಕ್ತಾ ಇರುವಂಥ ಭಾಗ ಗಮನಿಸಿದ್ರೆ, ಅವರ ವರಮಾನದ ಬಾಗಿಲನ್ನು ಮುಚ್ತೀನಿ ಅಂತ, ಅವರ ರಿಸೋರ್ಸ್ ಬಂದ್ ಮಾಡ್ತೀವಿ ಅಂತ, ಅವರ ಮೂಲ ವರಮಾನದ ಭಾಗವನ್ನು ಬ್ಲಾಕ್ ಮಾಡಿದ್ರೆ ಜನರಿಗೆ ಸಂಕಷ್ಟ ಉಂಟಾಗುತ್ತೆ. ಕಾಂಪ್ರಮೈಸಿಗೆ ಬರ್ತಾರೆ, ಹೊಂದಾಣಿಕೆ ಮಾಡ್ಕೋತಾರೆ ಎಂಬುದು ಸ್ಟ್ರಾಟರ್ಜಿ. ಸೈತಾನನು ಸಹ ಹಾಗೆ ದೈವ ಜನರಿಗೆ ದೇವರು ಇಟ್ಟಿರುವ ಆಶೀರ್ವಾದಗಳನ್ನು, ಉದ್ಧಾರವನ್ನು, ಸಮೃದ್ಧಿಯನ್ನು ಪಡೆಯದೇ ಇರತಕ್ಕಂತೆ ಶತ್ರುವಿನ ಸ್ಟ್ರಾಟಜಿ. ನೀವು ಸಮೃದ್ಧಿ ಕಾಣಬಾರದು, ಅದಕ್ಕೆ ನಿಮ್ಮನ್ನು ಫೈನಾನ್ಷಿಯಲಿ, ಹಣಕಾಸಿನಲ್ಲಿ ಮುಗ್ಗಟ್ಟು ತಂದು, ಅಯ್ಯೋ ಬಿಡು, ಇಷ್ಟೇ ನನ್ನ ಕೈಲಿ ಇಲ್ಲ ಬಿಡು, ಕೊಡೋದು ಬೇಡ ಬಿಡು, ದೇವ್ರು ಇದನ್ನು ನೋಡ್ಕೋತಾನೆ,
ದೇವ್ರಿಗೆ ಗೊತ್ತಿದೆಯಲ್ಲ ನನ್ನ ಕಷ್ಟ. ಹೀಗೆ ನಿಮ್ಮನ್ನು ನೀವು ಸಮಾಧಾನ ಪಡಿಸಿಕೊಳ್ಳುವ ರೀತಿಯಲ್ಲಿ ಪ್ರೇರಣೆ ಮಾಡೋದು ದುರಾತ್ಮನಾಗಿರ್ತಾನೆ. ಆಮೇನ್. ಯೋಬನ ಪುಸ್ತಕ 22ನೇ ಅಧ್ಯಾಯದ 27ನೇ ವಚನ ಹೀಗೆ ಹೇಳುತ್ತೆ. ಬುಕ್ ಆಫ್ ಜಾಬ್ ಚಾಪ್ಟರ್ 22 ವರ್ಸ್ 27. ನೀನು ಪ್ರಾರ್ಥಿಸುವಿ, ಆತನು ಲಾಲಿಸುವೆನು, ಆತನಿಗೆ ಅರಿಕೆಗಳನ್ನು ಒಪ್ಪಿಸುವಿ. ದಟ್ ಮೀನ್ಸ್ ಪ್ರಾರ್ಥನೆ ಮಾಡೋದಕ್ಕೆ, ನೀನು ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ದೇವರ ಪ್ರಾರ್ಥನೆಯನ್ನು ಕೇಳ್ತಾನೆ. ಪ್ರಾರ್ಥನೆ ಕೇಳಿ ನಿನಗೆ ಆಶೀರ್ವಾದ ಕೊಡ್ತಾನೆ. ಆದರೆ 3ನೇ ಭಾಗ ನಿಂದು ಆತನಿಗೆ ಅರಿಕೆಗಳನ್ನು ನೀನು ಒಪ್ಪಿಸ್ಬೇಕು. ಮೋಸ್ಟ್ ಆಫ್ ದ ಪೀಪಲ್, ಅನೇಕರು ಎಡುವುದು ಅಲ್ಲೇ. ದೇವರು ಒಡಂಬಡಿಕೆಯನ್ನು ಪಾಲಿಸುವ ದೇವರು. Our God is a God of covenant making. He will never break the covenant. ಆತನು ಯಾವತ್ತೂ ಒಡಂಬಡಿಕೆಯನ್ನು ಮುರಿಯದೇ ಇರುವ ದೇವರು. ದೇವರು ಒಡಂಬಡಿಕೆಯನ್ನು ಪಾಲಿಸುವ ದೇವರು. ಸತ್ಯವೇದ ಗ್ರಂಥದಾದ್ಯಂತ ನೀವು ಗಮನಿಸಿದ್ರೆ ಅವನು ಯಾವಾಗಲೂ ತನ್ನ ವಾಕ್ಯವನ್ನು ನೆರವೇರಿಸ್ತಾನೆ, ಅವುಗಳನ್ನು ಗೌರವಿಸುತ್ತಾನೆ, ತನ್ನ ವಾಗ್ದಾನಗಳನ್ನು ಪೂರೈಸ್ತಾನೆ, ಅದು ಚಾಚು ತಪ್ಪದೆ ನೆರವೇರಿಸ್ತಾನೆ. ತನ್ನ ಒಡಂಬಡಿಕೆಗೆ ನಂಬಿಗಸ್ತನಾಗಿರುವ ದೇವರು. ತಾನು ಮಾಡಿರುವಂಥ ಒಡಂಬಡಿಕೆಗಳಿಗೆ ದೇವರು ನಂಬಿಗಸ್ತನಾಗಿರ್ತಾನೆ. ಆದ್ದರಿಂದ ದೇವರು ತನ್ನ ಸ್ವಭಾವವನ್ನು ಪ್ರತಿಬಿಂಬಿಸುವ ಒಡಂಬಡಿಕೆಯನ್ನು ಪಾಲಿಸುವ ಜನರನ್ನು ಹುಡುಕ್ತಾನೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಗಾಡ್ ಈಸ್ ಎ ಫೇತ್ಫುಲ್ ಗಾಡ್. ಗಾಡ್ ಈಸ್ ಫೇತ್ಫುಲ್ ಇನ್ ಹಿಸ್ ಕವನೆಂಟ್. ದೇವರು ತನ್ನ ಒಡಂಬಡಿಕೆಯಲ್ಲಿ ನಂಬಿಗಸ್ತನಾಗಿರುವ ಪ್ರಕಾರ, ಅವನ ಮಾತು ತಪ್ಪದೇ ಇರುವ ಪ್ರಕಾರ, ಅದರಂತೆಯೇ ಅವನನ್ನು ಪ್ರತಿಬಿಂಬಿಸುವ ತನ್ನ ಜನರನ್ನು ಹುಡುಕ್ತಾ ಇದ್ದಾನೆ. ದಟ್ ಮೀನ್ಸ್ ಹುಡುಗಾಟಕ್ಕೆ, ಬೇಜವಾಬ್ದಾರಿಯುತವಾಗಿ, ಕಾಟಾಚಾರಕ್ಕೆ ಅರಿಕೆ ಮಾಡಿ ಬಿಟ್ಟು ಬಿಡೋರಲ್ಲ, ಅರಿಕೆಗಳಿಗೆ ಬದ್ಧರಾಗಿರುವವರನ್ನ ದೇವರು ಹುಡುಕ್ತಾ ಇದ್ದಾನೆ. ಅಂಥವ್ರು ನಮ್ಮ ಮಧ್ಯದಲ್ಲಿ ಇರೋದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಕೀರ್ತನೆಗಳು 89:34 ಹೇಳುತ್ತೆ, ತನ್ನ ಒಡಂಬಡಿಕೆಯನ್ನು ಭಂಗಪಡಿಸೋದಿಲ್ಲ, ನನ್ನ ಮಾತನ್ನು ಬದಲಾಯಿಸೋದಿಲ್ಲ. ದೇವರು ತನ್ನ ಒಡಂಬಡಿಕೆಯನ್ನು ಭಂಗಪಡಿಸೋದಿಲ್ಲ, ನನ್ನ ಮಾತನ್ನು ಬದಲಾಯಿಸೋದಿಲ್ಲ. ಮನುಷ್ಯ ಇವತ್ತು ನಾವು ಬದುಕಿರುವಂಥ ಕಾಲ ಹೇಗಿದೆ ಅಂದರೆ, ಮಾತು ಇವತ್ತು ಆಡೋದು ನಾಳೆ ಇಲ್ಲ ಅಂತಾರೆ. ನಾಳೆ ಬೇಡ, ಇವತ್ತು ಆಡಿ 10 ನಿಮಿಷದಲ್ಲಿ ಕೇಳ್ರಿ, ನಾನಾ ಯಾವಾಗ ಎಲ್ಲಿ ಹೇಳಿದೆ ಅಂತಾರೆ. ದೇವರು ಯಾವತ್ತು ಮಾತನ್ನು ಮುರಿಯೋದಿಲ್ಲ. God who never breaks his word. ಅವನು ಯಾವತ್ತು ಮಾತು ತಪ್ಪೋನಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಮಾತು ಕೊಟ್ಟು ತಪ್ಪೋದಕ್ಕೆ ನಾನು ಮನುಷ್ಯನಲ್ಲ, ನಾನು ದೇವರಾಗಿದ್ದೇನೆ. ಹಲ್ಲೆಲೂಯಾ. ನೀವು ವಾಕ್ಯ ಕೇಳೋದು ಮಾತ್ರ ಅಲ್ಲ, ವಾಕ್ಯಗಳನ್ನು ಗಮನ ಇಟ್ಕೊಡ್ರಿ, ಅದಕ್ಕೆ ಗಮನ ಕೊಡ್ರಿ. ಇವತ್ತು ನಾನು ಉಜ್ಜೀವನದ ಪ್ರಸಂಗ ಅಲ್ಲ ಮಾಡಕ್ಕೆ ಹೋಗೋದು. ದೇರ್ ಈಸ್ ಲಾಟ್ ಆಫ್ ಬ್ಲೆಸ್ಸಿಂಗ್ ಇದರಲ್ಲಿ ಅಡಕವಾಗಿದೆ, ಆಶೀರ್ವಾದಗಳು ಇದರಲ್ಲಿ ಅಡಕವಾಗಿದೆ. ಸ್ವಲ್ಪ ವಚನದ ಪರಿಜ್ಞಾನ ನಿಮಗಿದ್ರೆ, ಇದನ್ನು ಗ್ರಹಿಸಿ ಇದರ ಪ್ರಕಾರ ನೀವು ಜೀವನ ಮಾಡಿದ್ರೆ, ನೀವು ಕಷ್ಟದಲ್ಲಿ ನಿಮ್ಮ ಜೀವನವನ್ನು ಕಳೆಯೋ ಅವಶ್ಯಕತೆ ಇಲ್ಲ. ಅದಕ್ಕೆ ಯೋಬನ ಪುಸ್ತಕ 36:11 ಹೇಳುವ ಪ್ರಕಾರ, ನೀನು ಆತನ ಮಾತನ್ನು ಕೇಳಿ ಆತನನ್ನು ಅನುಸರಿಸಿ ನಡೆದರೆ ನಿನ್ನ ಜೀವಕಾಲ ಪೂರ್ತಿಯಾಗಿ ನಿನ್ನ ಸುಖದಿಂದಲೂ ಸಂತೋಷ, ನಿನ್ನ ವರ್ಷಗಳನ್ನು ಸುಖಕರವಾಗಿಯೂ ನೀನು ಕಳಿಬೋದು ಅಂತ.
ಇಟ್ ಇಸ್ ಸೋ ಟ್ರೂತ್. ಯಾಕೆ ಇಷ್ಟೊಂದು ಕಷ್ಟಗಳು, ಯಾಕೆ ಪ್ರಯಾಸಗಳು? ಕೇವಲ ವಾಕ್ಯ ಕೇಳಿದ್ದು ತಲೆ ಒಳಗಡೆ ಸೇರಿಸ್ತಿಲ್ಲ, ಅನುಸರಿಸೋದಿಲ್ಲ. ಇವತ್ತು ಮನುಷ್ಯರು, ನಾವು ಬದುಕ್ತಿರುವಂತ ತಲೆಮಾರುಗಳು ಹೇಗಿದೆ ಅಂದ್ರೆ, ಯುಗ ಹೇಗಿದೆ ಅಂದ್ರೆ, ಉದಾಹರಣೆಗೆ ಮದುವೆ ಒಡಂಬಡಿಕೆ ಮಾಡ್ಕೋತಾರೆ, ಮದುವೆನ ಮುರಿತಾರೆ. ಮಾನುಷಿಕವಾದ ಬುದ್ಧಿಯಿಂದ ದೇ ಫರ್ಗೆಟ್, ಒಡಂಬಡಿಕೆನ ಮುರಿದು, ಈಗೇನು ನಿನಗಿಷ್ಟ ಇಲ್ವಾ, ಹೋಗ್, ನನ್ನ ದಾರಿ ನನಗೆ, ನಿನ್ನ ದಾರಿ ನಿನಗೆ, ಮುಂದಿದ್ದು ಕೋರ್ಟಲ್ಲಿ ನೋಡ್ಕೊಳ್ಳೋಣ. ಆಯ್ತು, ನೀನು ಕೋರ್ಟಲ್ಲಿ ನೋಡ್ಬೋದು, ಕೋರ್ಟಲ್ಲಿ ಗೆಲ್ಲಬಹುದು. ಆದರೆ ನೀನು ಯಾರ ಸನ್ನಿಧಾನದಲ್ಲಿ ಒಡಂಬಡಿಕೆ ಮಾಡಿಕೊಂಡೆ, ಯಾರನ್ನ ಪ್ರಮಾಣ ಮಾಡಿ ಒಡಂಬಡಿಕೆ ಮಾಡಿಕೊಂಡೆ? ಅನೇಕ ಕುಟುಂಬಗಳು ಇವತ್ತು ಮುರಿತಾ ಇದೆ. ದೇವರು ಹೇಳ್ತಾನೆ, ನಾನು ಒಡಂಬಡಿಕೆ ನಾನು ಮುರಿಯುವವನಲ್ಲ. ನಾವು ಬದುಕ್ತಿರುವಂತಹ ಯುಗ ಇವತ್ತು ಒಡಂಬಡಿಕೆಗಳಿಗೆ ಬೆಲೆ ಇಲ್ಲದೆ ಕಳೀತಾ ಇದ್ದಾರೆ. ನೀವು ಆಡಂಬರದ ಮದುವೆ ಮಾಡ್ಕೋತಿರೋ, ಲಘುವಾಗಿ ದೊಡ್ಡ ಸಡಗರ ಇಲ್ಲದ್ರೆ ಮದುವೆ ಮಾಡ್ಕೋತಿರೋ, ಒಂದು ಸಾರಿ ನೀವು ಆ ಕವನೆಂಟಿಗೆ ಬಂದ ಮೇಲೆ, ಆ ಒಡಂಬಡಿಕೆಗೆ ಬಂದ ಮೇಲೆ ಅದಕ್ಕೆ ಬದ್ಧರಾಗಿರ್ರಿ. ಗಂಡ ಹೆಂಡತಿಯ ಆ ಒಡಂಬಡಿಕೆ ಅನ್ನೋದು ದೇವರು ಪ್ರಮಾಣದಲ್ಲಿ ಮಾಡಿದ್ದು, ದೇವರನ್ನ ಸಾಕ್ಷಿಯಾಗಿ ನಿಲ್ಲಿಸಿ, ಸಭಿಕರು ಪಾಸ್ಟ್ರು ಕಾಟಾಚಾರಿಕೆ ಮಾಡೋದಲ್ಲ ರೀ ಅದು. ವಿ ಆರ್ ದ ರೆಪ್ರೆಸೆಂಟೇಟಿವ್. ನಾವು ದೇವರ ರಾಯಭಾರಿಗಳು. ದೇವರನ್ನ ಸಾಕ್ಷಿ ನಿಲ್ಲಿಸ್ಕೊಂಡು ನಾವು ಆ ಒಡಂಬಡಿಕೆ ಮಾಡ್ತೀವಿ. ನಾನು ಹೇಳಲಿಕ್ಕೆ ಬಂದಿದ್ದು, ನಾವು ಬದುಕುತ್ತಿರುವಂಥ ಯುಗ ಒಡಂಬಡಿಕೆಗಳನ್ನು ಮುರಿತಾರೆ. ಸ್ನೇಹಿತರು, ಫ್ರೆಂಡ್ಸ್ ಆರ್ ಫರ್ಗಾಟನ್, ಸ್ನೇಹಿತರು ಮರ್ತೋಗ್ತಾರೆ. ಆಪ್ತರಾಗಿರ್ತಾರೆ, ಕುಚ್ಚು ಫ್ರೆಂಡ್ಗಳಾಗಿರ್ತಾರೆ, ದಿಢೀರಂತ ಚೇಂಜ್ ಆಗಿಬಿಡ್ತಾರೆ. ನೀನು ಯಾರ ನನಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಅನೇಕ ವಾಗ್ದಾನಗಳು, ದೇವರು ಕೊಟ್ಟಿರುವಂಥ ವಾಗ್ದಾನಗಳನ್ನು ಕೆಲವರು ಉದಾಸೀನ ಮಾಡ್ತಾರೆ, ಅಸಡ್ಡೆ ಮಾಡ್ತಾರೆ. ಆತ್ಮಿಕವಾದಂಥ ಕೆಲವೊಂದು ಬದ್ಧತೆಗಳನ್ನು ಮುಂದೂಡ್ತಾರೆ. ನೀವು ಆತ್ಮಿಕವಾದ ಕಾರ್ಯಗಳನ್ನು ಅದಾದ ಸಮಯದಲ್ಲಿ ಮಾಡಬೇಕಾದ ಕಾರ್ಯಗಳನ್ನು ಮಾಡದೆ ಅದನ್ನು ಪೋಸ್ಟ್ಪೋನ್ ಮಾಡಿದ್ರೆ ನಿನ್ನ ಆಶೀರ್ವಾದ ಪೋಸ್ಟ್ಪೋನ್ ಆಗ್ತಾ ಇದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ ಅಂತ. ಕೆಲವರಿಗೆ ಇಷ್ಟ ಆಗಲಿಲ್ಲ. ಆತ್ಮಿಕವಾದ ಸ್ಪಿರಿಚುವಲ್ ಕಮಿಟ್ಮೆಂಟ್ಸ್ ಆರ್ ಪೋಸ್ಟ್ಪೋನ್ ಟುಡೇ. ದೇವರು ನೋಡ್ತಾ ಇರೋದು ಯಾರನ್ನ? ದೇವರ ವಾಕ್ಯ ಹೀಗೆ ಹೇಳ್ತದೆ, ನನ್ನ ಸಾನ್ನಿಧ್ಯಾನವನ್ನು ಅಪೇಕ್ಷಿಸುವ ಬುದ್ಧಿವಂತನಾದ ಮನುಷ್ಯನು ಇದ್ದಾನೋ ಎಂದು ದೇವರು ಪರಲೋಕದಿಂದ ನೋಡುವಾಗ ಒಬ್ಬರು ಇಲ್ಲ. ನಾವು ಓದಿದಂಥ ವಾಕ್ಯದಲ್ಲಿ ಹೇಳುತ್ತೆ, ಮೂಢನು ಹರಿಕೆಗಳನ್ನು ತಳ್ಳಿಬಿಡ್ತಾನೆ ಅಂತ. ಅವನ ಅದಕ್ಕೆ ಗಮನ ಕೊಡೋದಿಲ್ಲ. ಅವನ ಕರೆಯ ಹೆಸರು ಮೂಢ ಅಂತ. ದೇವರ ಸಾನ್ನಿಧ್ಯಾನವನ್ನು ಹುಡುಕುವ, ಅಪೇಕ್ಷಿಸುವ ಯಾರಾದರೂ ಬುದ್ಧಿವಂತರಿದ್ದಾರ? ದ ವೈಸ್ ಮ್ಯಾನ್. ಅದರ ಅರ್ಥ ಏನು? ನಾನು ಮಾತು ಕೊಟ್ಟು ತಪ್ಪದೇ ಇರುವ ಹಾಗೆ ನನ್ನ ಸನ್ನಿಧಾನದಲ್ಲಿ ತೆಗೆದುಕೊಂಡ ತೀರ್ಮಾನಗಳಿಗೆ ಬದ್ಧರಾಗಿರೋರು ಯಾರಾದರೂ ಇದ್ದಾರಾ ಎಂದು ದೇವರು ಹುಡುಕ್ತಾ ಇದ್ದಾನೆ. ನೀವು ಸ್ತೋತ್ರ ಹೇಳದೇ ಇದ್ದಾಗ ನನಗೆ ಅರ್ಥ ಆಯಿತು, ಯಾರೂ ಇಲ್ಲ ಬಿಡಿ ಪಾಸ್ಟರ್, ಅದ್ರಲ್ಲಿ ನಾನೂ ಇಲ್ಲ ಅನ್ನೋ ರೀತಿಯಲ್ಲಿ. ಈ
ನಂಬಿಕೆ ಅನ್ನೋದು, ಪ್ರತಿಷ್ಠೆ ಅನ್ನೋದು, ಅಥವಾ ತೆಗೆದುಕೊಳ್ಳೋ ತೀರ್ಮಾನ ಅನ್ನೋದು, ಅರಿಕೆ ಅನ್ನೋದು, ಇಟ್ಸ್ ಸೋ ಇಂಪಾರ್ಟೆಂಟ್ ಇನ್ ದ ಬೈಬಲ್. ಸತ್ಯವೇದ ಗ್ರಂಥದಲ್ಲಿ ಬಹಳ ಗೌರವ, ಬಹಳ ಅರ್ಥ ಇರುವಂಥದ್ದಾಗಿರುತ್ತೆ. ನಾನು ಅದಕ್ಕೆ ಆರಂಭದಲ್ಲಿ ಆ ವಾಕ್ಯಗಳನ್ನು ಓದಿಸಿದ್ದು ನಿಮಗೆ. ದೇವರು ಅಬ್ರಾಮನ ಬಳಿಯಲ್ಲಿ ವಾಗ್ದಾನ ಮಾಡ್ತಾನೆ. ಆತನ ಹೇಳಿದನು, ನಿನ್ನ ಸ್ವದೇಶವನ್ನ, ಬಂಧು ಬಳಗವನ್ನ, ತಂದೆಯ ಮನೆಯನ್ನ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ಒಟ್ಟಗಿಟ್ಟು ಮೈಗೆ ಬಟ್ಟೆ ಕೊಟ್ಟು ಎಲ್ಲಾದರೂ ನಿನ್ನ ನೋಡ್ಕೊತೀನಿ ಬಿಡಪ್ಪ ಅಂತ ಹೇಳಲಿಲ್ಲ. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರ್ತೇನೆ ಅಂತ. ದಟ್ ಈಸ್ ದ ಕವನೆಂಟ್ ಗಾಡ್ ವಾಸ್ ಮೇಕಿಂಗ್ ವಿತ್ ಅಬ್ರಹಾಂ. ಗಾಡ್ಸ್ ಕವನೆಂಟ್ ವಿತ್ ಅಬ್ರಹಾಂ. ಅವನು ಹೇಳಿದ, ನಾನು ನಿನ್ನ ದೊಡ್ಡ ಜನಾಂಗ ಮಾಡ್ತೀನಿ ಅಂತ. ಅಬ್ರಾಮನ ಸಂತತಿಗಳಾದ ನಾವುಗಳು, ವೈ ಕೆನಾಟ್ ವಿ ರಿಸೀವ್ ದಟ್ ಬ್ಲೆಸ್ಸಿಂಗ್? ಯಾಕೆ ನಾವು ಅದನ್ನು ಅಂಗೀಕರಿಸಬಾರದು? ನಾನು ಹೇಳಿದೆ, ಇವತ್ತು ಉಜ್ಜೀವನದ ಪ್ರಸಂಗ ಅಲ್ಲ, ಆದರೆ ಸ್ತೋತ್ರ ನಿಲ್ಲಿಸ್ಬೇಕು ಅಂತಲ್ಲ, ಹೇಳ್ಬೇಕಾದ ಸ್ಥಳದಲ್ಲಿ ಸ್ತೋತ್ರ ಹೇಳ್ರಿ. ಯೇಸು ಕ್ರಿಸ್ತನ ಮರಣದ ಮೂಲಕ, ಶಿಲುಬೆಯ ಮರಣದ ಮೂಲಕ ನಾವು ಇನ್ನು ದಾರಿದ್ರ್ಯದಲ್ಲೆಲ್ಲ ಸಮೃದ್ಧಿಯಲ್ಲಿ ಜೀವನ ಮಾಡೋದಕ್ಕೆ ದೇವರು ಇಷ್ಟ. ಯೇಸು ಸ್ವಾಮಿ ಹೇಳಿದನು, ಕಳ್ಳನು ಬರುವುದು ಕದ್ದುಕೊಳ್ಳುವುದಕ್ಕೂ, ಕೊಲ್ಲುವುದಕ್ಕೂ, ಹಾಳು ಮಾಡುವುದಕ್ಕೆ ವಿನಃ ಮತ್ಯಾವುದಕ್ಕೂ ಅವನು ಬರೋದಿಲ್ಲ. ಆದರೆ ನಾನು ನಿಮಗೆ ಜೀವ ಇರಬೇಕು, ಅದು ಸಮೃದ್ಧಿಯ ಜೀವಿತವಾಗಿರಬೇಕು. ಅದಕ್ಕೆ ಯೋಹನನ ಪತ್ರಿಕೆಯಲ್ಲಿ ನಾವು ಕಂಡ್ವಿ, ಎಲ್ಲ ವಿಷಯಗಳಲ್ಲೂ ನೀನು ಸಮೃದ್ಧಿಯಾಗಿರ್ಬೇಕು, ಸುಕ್ಷೇಮವಾಗಿರ್ಬೇಕು. ಯಾರು ಬೇಡ ಅಂತಾರೆ ಅದನ್ನ? ಬಟ್ ನಮ್ಮ ದೇವರು ಏನಾದರೂ ಕಾರ್ಯಗಳನ್ನು ಮಾಡಕ್ ಮುಂಚೆ ಅವನು ಷರತ್ತುಗಳನ್ನು ಇಡ್ತಾನೆ. ಆ ಷರತ್ತುಗಳಿಗೆ ನೀನು ಬದ್ಧನಾಗಿರ್ಬೇಕು. ಅಬ್ರಾಮನನ್ನು ಕರೆದು ದೇವರು ಹೇಳಿದನು, ನಾನು ನಿನ್ನ ದೊಡ್ಡ ಜನಾಂಗವನ್ನಾಗಿ ಮಾಡ್ತೀನಿ, ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು, ನೀನೊಂದು ಆಶೀರ್ವಾದದ ನಿಧಿ ಆಗಿವೆ. ಪಕ್ಕದಲ್ಲಿರೋ ಕೈ ಕೊಟ್ಟಳ್ರಿ, ನೀನೊಂದು ಆಶೀರ್ವಾದದ ನಿಧಿ ಅಂತ. ಒಂದು ಹೇಳ್ತೀನಿ ಕೇಳ್ರಿ, ಗಮನಿಸ್ರಿ. ನೀವು ಎಷ್ಟು ಉದಾಸೀನ ದೇವರ ವಾಕ್ಯದಲ್ಲಿ ಮಾಡ್ತಿರೋ ಅಷ್ಟು ನಿಮ್ಮ ಆಶೀರ್ವಾದಕ್ಕೆ ತಡೆ ಆಗ್ತಾ ಇರುತ್ತೆ. ಯು ನೋ, ಇನ್ ದ ಬೈಬಲ್ನಲ್ಲಿ ಸೋಮಾರಿಗಳು ಸಮೃದ್ಧಿ ಕಾಣದೇ ಇಲ್ವಂತೆ. ದ ಲೇಸಿ ವಿಲ್ ನೆವರ್ ಪ್ರಾಸ್ಪರ್. ಸೋಮಾರಿಗಳು ಯಾವ ಸೋಮಾರಿಗಳು? ವಾಕ್ಯ ಕೇಳದೆ ಅನ್ಕೊಂಡು ಹೋಗ್ತಾರೆ ನೋಡಿ. ನನ್ನ ಭಾವನೆಯಲ್ಲಿ ಅವರೇ ಸೋಮಾರಿಗಳು, ಜವಾಬ್ದಾರಿ ಇಲ್ದಿರೋರು. ಅಬ್ರಾಮನನ್ನು ಕರೆದು ದೇವರು ಬೇರ್ಪಡಿಸುವಾಗ ಇಂಪಾಸಿಬಲ್ ಕಾರ್ಯ, ಅಸಾಧ್ಯವಾದ ಕಾರ್ಯವನ್ನ ದೇವರು ಸಾಧಿಸಿದನು. ಅವನನ್ನು ಆಶೀರ್ವಾದ ಮಾಡಿದನು. ಇಬ್ರಿಯರಿಗೆ ಬರೆದ ಪತ್ರಿಕೆ 10:23 ಹೇಳುತ್ತದೆ, ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು. He who promised is faithful. ಅವನು ನಂಬಿಗಸ್ತನು. ಅದರಿಂದಲೇ ನಾನು ಹೀಗೆ ಹೇಳಿದೆ, ವಾಟ್ ಎವರ್ ಯು ಸ್ಪೀಕ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್, ನಿನ್ನ ಮನೆಯಲ್ಲಾಗ್ಬೋದು, ಸಭೆಯಲ್ಲಾಗ್ಬೋದು, ಆತ್ಮಿಕ ವಿಷಯವಾಗ್ಬೋದು, ನೀನು ದೇವರ ಸನ್ನಿಧಾನದಲ್ಲಿ ತೆಗೆದುಕೊಳ್ಳುವ ಪ್ರತಿಯೊಂದು ಹರಕೆಗಳು ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ. ಅಬ್ರಾಮನನ್ನು ನೆನೆಸ್ಕೊಂಡಂಥ ದೇವರು ಅಬ್ರಾಮನನ್ನು, ನೋಹನನ್ನು, ಹನ್ನಳನ್ನು, ದಾವೀದನನ್ನು ಎಲ್ಲರನ್ನ
ಅವರಿಗೆ ಮಾಡಿದ ವಾಗ್ದಾನ ಪ್ರಕಾರ ಆಶೀರ್ವಾದ ಮಾಡಿದ ದೇವರು ನಿನ್ನನ್ನು ಆಶೀರ್ವಾದ ಮಾಡೇ ಮಾಡ್ತಾನೆ. ಅವನು ನಿನ್ನನ್ನು ಕೈ ಬಿಡೋದಿಲ್ಲ. ಆಮೇನ್, ಆಮೇನ್. ಈಗ ಬನ್ನಿರಿ, ಪ್ರಸಂಗಿಗಳ ಪುಸ್ತಕದ ಕಡೆಗೆ ಬನ್ನಿರಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರಸಂಗಿಗಳ ಪುಸ್ತಕ 5ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯ. ನೀನು ದೇವರಿಗೆ ಅರಿಕೆಯನ್ನು ಕಟ್ಟಿದರೆ ಅದನ್ನು ತೀರಿಸಲು ತಡ ಮಾಡಬೇಡ. God remembers every vow. ದೇವರು ಪ್ರತಿಯೊಂದು ಹರಕೆಗಳನ್ನು ದೇವರು ನೆನಪಲ್ಲಿ ಇಟ್ಕೊಳ್ತಾನೆ. ಹರಕೆಗಳನ್ನು ನೆರವೇರಿಸ್ರಿ. ಧರ್ಮೋಪದೇಶ ಕಾಂಡ ಪುಸ್ತಕ ಡ್ಯೂಟ್ರನಾಮಿ 23:21. ನಿಮ್ಮ ದೇವರಾದ ಯೆಹೋವನಿಗೆ ಅರಿಕೆ ಮಾಡಿದ ಮೇಲೆ ಅದನ್ನು ತಡ ಮಾಡದೆ ತೀರಿಸಬೇಕು. ಅಲ್ಲೂ ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲೂ ಏನು ಹೇಳ್ತಾ ಇದೆಯೋ, ಪ್ರಸಂಗಿಗಳ ಪುಸ್ತಕದಲ್ಲಿ ಜ್ಞಾನಿಗಳಲ್ಲಿ ಜ್ಞಾನಿಯಾದ ಸೊಲೊಮೋನ್ ಅದನ್ನೇ ಹೇಳ್ತಾ ಇದ್ದಾನೆ. ತಡ ಮಾಡಬಾರ್ದು. ಡೋಂಟ್ ಡಿಲೇ. ನಿನ್ನ ಭಾಗದಿಂದ ನೀನು ಯಾವಾಗ ಡಿಲೇ ಮಾಡ್ತೀಯೋ ನಿನ್ನ ಆಶೀರ್ವಾದಗಳು ಡಿಲೇ ಆಗ್ತಾನೆ ಇರುತ್ತೆ. ಈ ಪ್ರಸಂಗಿಗಳ ಪುಸ್ತಕ 5:4-5 ಗಮನಿಸ್ರಿ. ಅರಿಕೆಯನ್ನು ಕಟ್ಟಿಸಿದ್ರೆ ಅದನ್ನು ತೀರಿಸಲು ತಡ ಮಾಡಬೇಡ. ಆತನು ಮೂಢರಿಗೆ ಒಲಿಯನು. ಮೂಢರಿಗೆ ಒಲಿಯನು ಅಂದರೆ ಏನರ್ಥ? ಅದನ್ನು ಕೇರ್ಲೆಸ್ ಮಾಡ್ತಾರಲ್ಲ, ಅವ್ರನ್ನ ಕರೆಯೋ ಹೆಸರು ಮೂಢರು ಅಂತ. ನೀವು ವರ್ಷದ ಆರಂಭದ ದಿನ ಒಂದು ಅರಿಕೆ ಮಾಡ್ಕೊತೀರ. ಏನಂತ ಮಾಡ್ಕೊತೀರ ನೋಡ್ರಿ? ಈ ಅರಿಕೆ ಅನ್ನೋದು ಮುಂದಿನ ಆಶೀರ್ವಾದಕ್ಕೆ ಅಡ್ವಾನ್ಸ್ ಆಗಿ ತೆಗೆದುಕೊಳ್ಳುವಂಥ ಒಂದು ತೀರ್ಮಾನ. ಆಮೇಲೆ ಈ ಅರಿಕೆ ನೀವು 1ನೇ ತಾರೀಕು ಪ್ರಮಾಣ ಮಾಡ್ತೀರ. ಈ ವರ್ಷ ಮೊದಲ 6 ತಿಂಗಳು ಈ ಸಭೆ ಅನುಭವದ ಮೂಲಕ ನಡೆಯುವ ಸಭೆ. ಹೊರಗಿನವರು ಯಾವ ರೀತಿಯಲ್ಲಿ ಇದಕ್ಕೆ ಬೆಲೆ ಕೊಡ್ತಾರೋ, ಏನು ಮಾತಾಡ್ತಾರೋ ಅನ್ನೋದಲ್ಲ ವಿಷಯ. ಓ ಟೇಸ್ಟ್ ಅಂಡ್ ಸೀ ದಟ್ ದ ಲಾರ್ಡ್ ಈಸ್ ಗುಡ್. ಕರ್ತನು ಸರ್ವೋತ್ತಮನೆಂದು ಅನುಭವದಿಂದ ಸವಿದು ನೋಡು ಅಂತ. ಈ ಸಭೆ ಆ ರೀತಿಯ ಅನುಭವದಿಂದ ಹೋಗಿರೋದ್ರಿಂದಲೇ ಅರಿಕೆ ಮಾಡಿ ದೈವ ಸನ್ನಿಧಾನದಲ್ಲಿ ತಂದೊಪ್ಪಿಸಿದ ಪ್ರತಿಯೊಂದು ವ್ಯಕ್ತಿಗಳನ್ನು, ಕುಟುಂಬಗಳನ್ನು ದೇವರ ಆಶೀರ್ವಾದ ಮಾಡೇ ಮಾಡಿದ್ದಾನೆ. ಆಮೇಲೆ ಹಾಗಾದರೆ ಅವನು ಯಾರಿಗೆ ಒಲಿತಾನೆ? ಅರಿಕೆ ಮಾಡಿ ನೆರವೇರಿಸುವವರಿಗೆ ಒಲಿತಾನೆ. ಮೂಢರಿಗೆ ಒಲಿಯೋದಿಲ್ಲ. ಮೂಢರಿಗೆ ಒಲಿಯೋದಿಲ್ಲ. ಅದರ ಅರ್ಥ ಏನು? ಮೂಢರಿಗೆ ಒಲಿಯೋದಿಲ್ಲ ಅಂದರೆ ಅವನು ನನ್ನ ಮಾತು ಕೇಳಲ್ಲ ಅಂತ. ನಿನ್ನ ಅರಿಕೆಯನ್ನು ಒಪ್ಪಿಸು. ನೀನು ಹರಿಸ್ಕೊಂಡು ತೀರಿಸದೇ ಇರುವುದಕ್ಕಿಂತ ಅರಿಕೆ ಮಾಡಿಕೊಳ್ಳದೇ ಇರುವುದು ವಾಸಿಯಾಗಿತ್ತು. ನೋಬಡಿ ಫೋರ್ಸ್ಡ್ ಯು. ಯಾರು ನೀನನ್ನು ಬಲವಂತ ಮಾಡಲಿಲ್ಲ. ನೀನು ಅರಿಕೆ ಮಾಡಲೇಬೇಕು. ಯಾರಾದ್ರೂ ಬಂದಿದ್ವಾ? ಯಾರಾದ್ರೂ ಬಲವಂತ ಮಾಡಿದ್ವಾ? ಇಲ್ಲಲ್ಲ. ನಿಮ್ಮ ನಿಮ್ಮ ಹೃದಯಗಳಲ್ಲಿ ನೀವು ತೆಗೆದುಕೊಂಡದ್ದು ತೀರ್ಮಾನ. ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿರ್ತಾರೆ, ನಿಮ್ಮ ದೇವರಿಗೆ ಅರಿಕೆ ಮಾಡಿದ ಮೇಲೆ ಅದನ್ನು ತಡ ಮಾಡಬೇಡ, ತೀರಿಸಬೇಕು. ಅದನ್ನು ತಪ್ಪದನ್ನು ವಿಚಾರಿಸುವನು, ತೀರಿಸದೆ ಹೋಗುವುದು ಪಾಪ. ದಟ್ ಮೀನ್ಸ್ ನೀನು ಅರಿಕೆಯನ್ನು ತೀರಿಸದೆ ಹೋದರೆ ಅದು ಪಾಪ. ಅರಿಕೆಯು ವಾಗ್ದಾನಕ್ಕಿಂತ ಹೆಚ್ಚಿನದು. ನಾನು ಮತ್ತೊಮ್ಮೆ ಹೇಳ್ತೀನಿ, ಅರಿಕೆಯು ವಾಗ್ದಾನಕ್ಕಿಂತ ಹೆಚ್ಚಿನದು. ಅದು ದೇವರ ಮುಂದೆ
ಒಂದು ಒಡಂಬಡಿಕೆಯ ಬದ್ಧತೆಯಾಗಿದೆ. ಅದು ದೇವರ ಮುಂದೆ ನಾವು ಮಾಡಿಕೊಳ್ಳುವ ಒಡಂಬಡಿಕೆಯ ಬದ್ಧತೆಯಾಗಿದೆ, ಕಮಿಟ್ಮೆಂಟ್ ಆಗಿರುತ್ತೆ. ಸತ್ಯವೇದ ಗ್ರಂಥದಾದ್ಯಂತವಾಗಿ ನಾವು ನೋಡಿದ್ರೆ ದೇವರು ನಮ್ಮ ಬಾಯಿಂದ ಮಾತನಾಡುವ ಮಾತುಗಳನ್ನು ಗಂಭೀರವಾಗಿ ಪರಿಗಣಿಸ್ತಾನೆ ಅಂತ. ನಾವು ಸುಮ್ಮನೆ ಹುಡುಗಾಟಕ್ಕೆ ಹೇಳಿಬಿಟ್ಟದ್ದು ಸಹ ಗಂಭೀರವಾಗಿ ಪರಿಗಣಿಸ್ತಾನಂತೆ. ನೀವು ಬೇಕಾದ್ರೆ ಹೇಳ್ರಿ, ನನ್ನ ಜೀವನ ಸಾಕು, ಸತ್ರೆ ಸಾಕು, ಸತ್ರೆ ಸಾಕು ಅಂತ ಹೇಳ್ತಾ ಇರ್ರಿ. ನಿಮ್ಮ ಜೀವನದ ಹಿಂದೆ ಎಲ್ಲಾದರೂ ದುರಾತ್ಮ, ಮರಣದ ಆತ್ಮ ನಿಮ್ಮನ್ನು ಭೇಟಿ ಆಡ್ತಾನೆ ಇರ್ತಾನೆ. ಕೆಲವರು ಮಾತನಾಡೋ ರೀತಿ ಅಂಥದ್ದು. ನಾ ಅದಕ್ಕೆ ಹೇಳಿದೆ, ನಮ್ಮ ಬಾಯಿಂದ ಮಾತನಾಡುವ ಮಾತುಗಳನ್ನು ದೇವರು ಗಂಭೀರವಾಗಿ ಪರಿಗಣಿಸ್ತಾನೆ. ಅನೇಕ ವಿಶ್ವಾಸಿಗಳು ಮಾಡೋ ಕೆಲಸ ನಾನು ಹೇಳ್ತೀನಿ. ಇಕ್ಕಟ್ಟಿನ ಸಮಯದಲ್ಲಿ ದೇವರ ಹತ್ರ ಪ್ರಾರ್ಥಿಸ್ತಾರೆ. ಕರ್ತನೇ, ನೀನು ನನಗಾಗಿ ಇದನ್ನು ಮಾಡು, ನಾನು ನಿನ್ನ ಸೇವೆ ಮಾಡ್ತೇನೆ ಎಂದು ಹೇಳ್ತಾರೆ. ಹಂಗೆ ತಾನೇ ಹೇಳೋದು. ದೇವರೇ, ನನ್ನ ಮಗಳು ಮದುವೆ ಆಗ್ಬಿಡ್ಲಿ, ನನ್ನ ಮಗನಿಗೆ ಒಳ್ಳೆ ಕೆಲಸ ಸಿಕ್ಬಿಡ್ಲಿ, ನನ್ನ ಗಂಡನಿಗೆ ಪ್ರಮೋಷನ್ ಬಂದ್ಬಿಡ್ಲಿ, ಸ್ತೋತ್ರ, ನಾನು ನಿನ್ನ ಸೇವೆಗಾಗಿ, ಪೂರ್ಣಾವಧಿ ಸೇವೆಗಾಗಿ ಬಂದ್ಬಿಡ್ತೀನಿ. ಆದರೆ ಆಶೀರ್ವಾದ ಬಂದ ಮೇಲೆ ಅವರು ದೇವರ ಬಳಿಯಲ್ಲಿ ಮಾಡಿಕೊಂಡಂಥ ಕಮಿಟ್ಮೆಂಟ್ ಇದೆಯಲ್ಲ, ಬದ್ಧತೆ ಇದೆಯಲ್ಲ, ಅದನ್ನು ಮರ್ತು ಬಿಡ್ತಾರೆ. ಪ್ರಯಾಸ ಇರುವಾಗ, ಇಕ್ಕಟ್ಟಿನಲ್ಲಿ ಹಾದು ಹೋಗಾಗ ಪ್ರತಿಯೊಬ್ಬರು ಹೇಳ್ತಾರೆ, ನನ್ನ ಕೈಯಲ್ಲಿ ದುಡ್ಡು ಏನಾದ್ರು ಇದ್ದಿದ್ರೆ ನಾನು ದೇವ್ರ ರಾಜ್ಯಕ್ಕೆ ಬಾ. ಇವನ ಕೈಯಲ್ಲಿ ಇಲ್ಲ, ಡೈಲಾಗ್ ಹೊಡಿತಾನೆ. ಸ್ತೋತ್ರ. ನನಗೆ ಒಂದು 4 ಸಭೆ ಆದರೂ ಕಟ್ಟಕ್ಕೆ ಕೊಡಬೇಕು ಅಂತ ಆಸೆ ಇದೆ. ದೇವ್ರು ನನ್ನ ಕೈಲಿ ದುಡ್ಡು ಕೊಡಲಿ ನೋಡು. ಆವಾಗ ಸ್ತೋತ್ರ, ಸರಿ, ದೇವ್ರು ಅವತ್ತಿಂದ ಇವನನ್ನು ಆಶೀರ್ವಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವನು ಆಶೀರ್ವಾದ ಆಗ್ತಾ ಆಗ್ತಾ ಇವನದು ಲಿಸ್ಟೇ ದೊಡ್ಡದಾಗ್ತಾ ಹೋಗುತ್ತೆ.